ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ಗೆ ಸಂಬಂಧಪಟ್ಟಾಗೆ ಚಾಪ್ಟರ್ 3 ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಏನಿದೆ, ಈ ಒಂದು ಚಾಪ್ಟರಲ್ಲಿ ಬರುವಂತಹ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸು. ಸೊ 2025-26 ಈ ಒಂದು ಅಕಾಡೆಮಿಕ್ ಇಯರಲ್ಲಿ, ಅಂದರೆ ಈ ವರ್ಷ ಯಾರ್ಯಾರು ಸೆಕೆಂಡ್ PUCಯನ್ನು ಸ್ಟಡಿ ಮಾಡ್ತಾ ಇದ್ದೀರಾ, ದಟ್ ಈಸ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನೀವು ಕರೆಸ್ಪಾಂಡೆಂಟಲ್ಲಿ ಎಕ್ಸಾಮನ್ನು ಕಟ್ಟಿರ್ಬೋದು. ಈ ವರ್ಷ ನೀವು ಪ್ರಿಪೇರ್ ಆಗಬೇಕಾಗಿರುವಂತಹ ಟಾಪಿಕ್ಸು, ಸಿಲಬಸ್ಸು, ಏನೇನು ಕಾನ್ಸೆಪ್ಟ್ಗಳನ್ನ ಕವರ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಚಾಪ್ಟರ್ 1ನಿಂದ ಪ್ರತಿಯೊಂದು ಕಾನ್ಸೆಪ್ಟನ್ನು ಇಂಪಾರ್ಟೆಂಟ್ ಆಗಿ ಇರುವಂಥದ್ದನ್ನು ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿ. ಫಸ್ಟ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಚಾಪ್ಟರ್ ಏನಿದೆ, ಇದರಲ್ಲಿ ಬರುವಂತಹ ಎಲ್ಲ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ 1 ಮಾರ್ಕ್, 2 ಮಾರ್ಕ್, 4 ಮಾರ್ಕ್, 6 ಮಾರ್ಕ್ಸ್, ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇದ್ದರೆ ಅದು ಕೂಡ ಹೇಳಿದ್ದೀನಿ. ಅದೇ ರೀತಿಯಾಗಿ ಚಾಪ್ಟರ್ ನಂಬರ್ 2 ಕನ್ಸ್ಯೂಮರ್ ಬಿಹೇವಿಯರ್ ಏನಿದೆ, ಈ ಚಾಪ್ಟರ್ ಮೇಲೂ ಕೂಡ ಇರುವಂತಹ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ವಾಚ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಚಾಪ್ಟರ್ ನಂಬರ್ 3 ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟಿಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಈ ಚಾಪ್ಟರ್ ಅಂತೂ ಕಂಪ್ಲೀಟ್ ಆಗಿ ಪ್ರಾಬ್ಲಮ್ ಓರಿಯೆಂಟೆಡ್ ಚಾಪ್ಟರ್ ಅಂತಲೇ ಹೇಳ್ಬೋದು. ರೀಸನ್ನು, ಈ ಚಾಪ್ಟರಲ್ಲಿ 5 ಮಾರ್ಕ್ಸ್ ಇನ್ನೊಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇದ್ದೇ ಇರುತ್ತೆ. 4 ಮಾರ್ಕ್ಸಿಗೆ ಪ್ರಾಬ್ಲಮ್ ಕೇಳ್ತಾರೆ. 6 ಮಾರ್ಕ್ಸಿಗೂ ಕೂಡ ಪ್ರಾಬ್ಲಮ್ನ ಕೇಳುವಂಥ ಚಾನ್ಸಸ್ಸು ಸಿಕ್ಕಾಪಟ್ಟೆ ಇರುತ್ತೆ. ಹಾಗಾಗಿ ಟೋಟಲ್ ಆಗಿ ಈ ಚಾಪ್ಟ್ರಲ್ಲಿ ನೀವು 6 ಪ್ರಾಬ್ಲಮ್ಸ್ಗಳನ್ನ ಕಲ್ತ್ಕೊಳ್ಬೇಕು. ಇಷ್ಟು ಪ್ರಾಬ್ಲಮ್ನ ಕಲ್ತ್ಕೊಳ್ಬೇಕು. 6 ಪ್ರಾಬ್ಲಮ್ಸಿಗೆ ನೀವು ಪ್ರಿಪೇರ್ ಆಗಲೇಬೇಕು. ಸೊ ಆ 6 ಪ್ರಾಬ್ಲಮ್ಸ್ ಯಾವ್ದ್ಯಾವುದು ಅನ್ನೋದನ್ನ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ಸೀನಿಯರ್ಸಿಗೆ. ಬಟ್ ಒನ್ಸ್ ಅಗೇನ್ ಒಂದೊಂದು ಕಾನ್ಸೆಪ್ಟಿಗೆ ಒಂದೊಂದು ವಿಡಿಯೋ, 6 ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ದೀನಿ. ಸೊ 6 ವಿಡಿಯೋಸ್ ಆಗುತ್ತೆ. ಆ 6 ಪ್ರಾಬ್ಲಮ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಈಸಿಯಾಗಿ ಹೇಗೆ ನೆನ್ಪಿಟ್ಕೊಳ್ಬೇಕು, 100% ಔಟ್ ಮಾರ್ಕ್ಸ್ ಹೇಗೆ ತೊಗೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ವಿಡಿಯೋಸ್ಗಳೆಲ್ಲ ಅಪ್ಲೋಡ್ ಆಗಿದ ತಕ್ಷಣ ಈ ಚಾಪ್ಟ್ರಲ್ಲಿ ಬರುವ 6 ಪ್ರಾಬ್ಲಮ್ಮಿನ 6 ವಿಡಿಯೋಸು ಇವಾಗ ಪ್ಲೇ ಆಗ್ತಿರುವಂತಹ ವಿಡಿಯೋದ ಕಮೆಂಟಲ್ಲಿ ಪಿನ್ ಆಗಿರುತ್ತೆ. ಸೊ ಆ ವಿಡಿಯೋನ ನೀವು ವಾಚ್ ಮಾಡ್ಕೊಳ್ಬಹುದು. ಸಪರೇಟಾಗಿ ಒಂದೊಂದೇ ವಿಡಿಯೋದಲ್ಲಿ ಒಂದೊಂದೇ ಪ್ರಾಬ್ಲಮ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಸೊ ಬಿಫೋರ್ ಗೋಯಿಂಗ್ ಟು ದ ಪ್ರಾಬ್ಲಮ್, ನಮಗೆ ಪ್ರಾಬ್ಲಮ್ಗಿಂತ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿಯಾಗಿ ಈ ಚಾಪ್ಟ್ರಲ್ಲಿ ಥಿಯರಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಈ ಚಾಪ್ಟ್ರಲ್ಲಿ ಅಷ್ಟೇನು ಜಾಸ್ತಿ ಥಿಯರಿ ಕ್ವಶನ್ಸ್ ಇಲ್ಲ, ಆರಾಮಾಗಿ ಓದ್ಕೊಳ್ಬಹುದು. ಇದರಲ್ಲಿ ಕೇಳುವಂತಹ MCQ ಕ್ವಶನ್ಸ್ ಆಗಿರ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು ಹೇಗಿದೆ ಕ್ವಶನ್ಸು ಅನ್ನೋದನ್ನು ಒಂದ್ಸಲ ನೋಡ್ಕೊಳ್ಳಿ. ಸೊ ಆಲ್ರೆಡಿ ಕ್ವಶನ್ ಬ್ಯಾಂಕ್ ಇರೋರು ಆನ್ಸರ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾರ ಹತ್ರ ಇಲ್ಲ ಅವ್ರ ನೋಟ್ಸ್ ಯಾರ್ಯಾರು ಮೇಂಟೈನ್ ಮಾಡ್ತಾ ಇದ್ದೀರಿ, ಚಾಪ್ಟರ್ ನಂಬರ್ 3 ನೋಟ್ಸನ್ನು ಬರೀರಿ. ನೆಕ್ಸ್ಟು ಚಾಪ್ಟರ್ ನಂಬರ್ 4ಗೆ ಸಂಬಂಧಪಟ್ಟಾಗೆ ಆಗಿರ್ಬೋದು ಅಥವಾ ಎಕನಾಮಿಕ್ಸಲ್ಲಿ ಬರುವಂತಹ ಎಲ್ಲ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ವೀಡಿಯೋಸ್ಗಳಾಗಿರ್ಬೋದು, ಎಲ್ಲ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿಯ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದರೂ ಕೂಡ ನಿಮ್ಮ ಎಜುಕೇಷನ್ ರಿಲೇಟೆಡ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಫಸ್ಟ್ MCQ, ದ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ inputs and output. The functional relationship between inputs and output is called production function. Right answer, production function. Second one, the formula of production function is, formula na baribeku production function ige, Q is equal to F into L comma K. Okay, in the short run a firm can change any one point. Fourth one, the change in output per unit of change in the output. Change in output per unit of change in the input is called marginal product. The long run production analysis is explained by law of returns to scale. The law of returns to scale. Next, Cobb-Douglas production function is, formula Q is equal to x1 alpha comma x2 beta. C, right answer. Next, find the total cost where TFC is 100 and TVC is 125. ಲಾಸ್ಟ್ ಇಯರು ನಿಮ್ಮ ಸೀನಿಯರ್ಸಿಗೆ 2025 ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದೇ ಕ್ವಶನ್ನ ಕೇಳಿದರು. ಸೊ ಅವ್ರು ಏನು ಹೇಳಿದ್ದಾರೆ, ಫೈಂಡ್ ದ ಟೋಟಲ್ ಕಾಸ್ಟ್ ಅಂತ ಹೇಳಿದ್ದಾರೆ. ಟೋಟಲ್ ಕಾಸ್ಟನ್ನ ಫೈಂಡ್ ಔಟ್ ಮಾಡೋ ಫಾರ್ಮುಲಾ TFC ಪ್ಲಸ್ TVC. ಸೊ TFC ಅವರೇ ಕೊಟ್ಟಿದ್ದಾರೆ 100 ಅಂತ ಕೊಟ್ಟಿದ್ದಾರೆ, TVCಯನ್ನು ಕೂಡ ಅವರೇ ಕೊಟ್ಟಿದ್ದಾರೆ 125 ಅಂತ ಕೊಟ್ಟಿದ್ದಾರೆ. ಸೊ ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 225 ಆಯಿತು. 1 ಮಾರ್ಕಿಗೆ ಇಷ್ಟೇ ಸಿಂಪಲ್ ಪ್ರಾಬ್ಲಮ್ನ ಕೇಳುವಂಥದ್ದು. ರೈಟ್ ಆನ್ಸರ್ ಆಪ್ಷನ್ ಡಿ, 225. ಲಾಸ್ಟ್ ಒನ್, 8th one, the shape of the average fixed cost curve. ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವಿನ ಶೇಪು ಹೇಗಿರುತ್ತೆ ಅಂತ ಹೇಳಿದ್ರೆ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಈಗ ಆಲ್ರೆಡಿ ಕೊಟ್ಟಿರುವಂಥ ಕ್ವಶನ್ಸೇ. ಈ ಹಿಂದೆ ನಿಮ್ಮ ಸೀನಿಯರ್ಸಿಗೆಲ್ಲ ಏನು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಕೊಟ್ಟಿದ್ದೆ, ಅದೇ ಏನು ಚೇಂಜಸ್ ಆಗಿಲ್ಲ ಈ ಚಾಪ್ಟ್ರಲ್ಲಿ ಈ ವರ್ಷ. ಇದೇ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಡ್ಯಾಶ್ ಈಸ್ ದ ಸೆಟ್ ಆಫ್ ಆಲ್ ಪಾಸಿಬಲ್ ಕಾಂಬಿನೇಷನ್ ಆಫ್ 2 ಇನ್ಪುಟ್ಸ್ ದಟ್ ಈಲ್ಡ್ ದ
ಸೇಮ್ ಮ್ಯಾಕ್ಸಿಮಮ್ ಪಾಸಿಬಲ್ ಲೆವೆಲ್ ಆಫ್ ಔಟ್ಪುಟ್ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಐಸೋಕ್ಯಾಂಟ್. ನೀವಿಲ್ಲಿ ಯಾವುದಕ್ಕೆ ಯಾವ ಆನ್ಸರ್ ಅನ್ನೋದನ್ನ ಕರೆಕ್ಟಾಗಿ ಸ್ಟಡಿ ಮಾಡಿ ಅದ್ರ ಬಗ್ಗೆ ಒಂದಿಷ್ಟು ನಾಲೆಡ್ಜ್ ಇಟ್ಕೊಂಡ್ರಾಯ್ತು. ಬ್ರಾಕೆಟಲ್ಲೇ ಆನ್ಸರ್ನ ಕೊಟ್ಟಿರ್ತಾರೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಆ ಕ್ವಶನಿಗೆ ರೈಟ್ ಆನ್ಸರ್ ಯಾವುದು ಅಂತ ನೀವು ಬರೋದ್ರಾಯ್ತು. ಓಕೆನಾ. ನೆಕ್ಸ್ಟ್, ಇನ್ ದ ಲಾಂಗ್ ರನ್ ಆಲ್ ಇನ್ಪುಟ್ಸ್ ಆರ್ ಡ್ಯಾಶ್ ವೇರಿಯೇಬಲ್ಸ್. Dash is defined as output per unit of variable input. Answer, average product. Fourth one, marginal product and average product curves are dash in shape, inverse U-shaped. Inverse U-shaped. Last one, SMC curve cuts ABC curve at the dash point, minimum point. Answer, minimum point. Next, ಈ ಚಾಪ್ಟ್ರಲ್ಲಿ ರೈಸ್ ಆಗುವಂತಹ ಮ್ಯಾಟ್ ದ ಫಾಲೋಯಿಂಗ್ ಟಾಪಿಕ್ಸು ಯಾವುದ್ಯಾವುದಿದೆ ಅನ್ನೋದನ್ನು ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇಲ್ಲಿರುವಂತಹ ಟಾಪಿಕ್ಸು ತುಂಬ ಸಲ ರಿಪೀಟ್ ಆಗಿರುವಂತಹ ಟಾಪಿಕ್ಸೇ ಇದು. ಫಸ್ಟ್ ಒನ್ CRS ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ಪ್ಯಾಂಡ್ ಮಾಡಿ CRS ಅಂತ ಹೇಳಿದ್ರೆ ಕಾನ್ಸ್ಟ್ಯಾಂಟ್ ರಿಟರ್ನ್ಸ್ ಟು ಸ್ಕೇಲ್. ಕಾನ್ಸ್ಟ್ಯಾಂಟ್ ರಿಟರ್ನ್ಸ್ ಟು ಸ್ಕೇಲ್, ಡಿ ರೈಟ್ ಆನ್ಸರ್. SAC ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡಿ SAC ಶಾರ್ಟ್ ರನ್ ಆವರೇಜ್ ಕಾಸ್ಟ್. ಶಾರ್ಟ್ ರನ್ ಆವರೇಜ್ ಕಾಸ್ಟ್, ಸಿ ರೈಟ್ ಆನ್ಸರ್. MPL ಅಂತ ಇದೆ, ಮಾರ್ಜಿನಲ್ ಪ್ರಾಡಕ್ಟು. ಸೊ ಇದಕ್ಕೆ ರೈಟ್ ಆನ್ಸರು. ಇದ್ರದ್ದು ಫಾರ್ಮುಲಾನ ಬರಿಬೇಕು. ಸೊ ನಾವು ಮಾರ್ಜಿನಲ್ ಪ್ರಾಡಕ್ಟನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಟೋಟಲ್ ಪ್ರಾಡಕ್ಟ್, ಲೇಬರ್ ಆಫ್ ಟೋಟಲ್ ಪ್ರಾಡಕ್ಟ್ ಮೈನಸ್ ಟೋಟಲ್ ಪ್ರಾಡಕ್ಟ್ L-1. ನೆಕ್ಸ್ಟ್ ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮನ್ನು ನಾವು ಲೆಸ್ ಮಾಡ್ತಾ ಬಂದರೆ, ಮುಂದಿನ ಟರ್ಮಿಂದ ಹಿಂದಿನ ಟರ್ಮನ್ನು ಲೆಸ್ ಮಾಡ್ತಾ ಬಂದರೆ ನಮಗೆ ಮಾರ್ಜಿನಲ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಪ್ರಾಬ್ಲಮ್ ಮಾಡುವಾಗ ಹೇಳ್ಕೊಟ್ಟಿರ್ತೀನಿ. ಸೊ ರೈಟ್ ಆನ್ಸರು TPL ಮೈನಸ್ TPL-1. ನೆಕ್ಸ್ಟು TFC ಪ್ಲಸ್ TVC ಅಂತ ಕೇಳಿದರೆ ಇದು ಟೋಟಲ್ ಕಾಸ್ಟಿನ ಫಾರ್ಮುಲಾ, ಹಾಗಾಗಿ ಟೋಟಲ್ ಕಾಸ್ಟ್, ಈ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ನು SMC. ಸೊ SMC ನಮಗೆ ಬೇಕು ಅಂತ ಹೇಳಿದ್ರೆ, ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಫಾರ್ಮುಲಾ ಬೇಕು. ದಟ್ ಈಸ್ ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q. ಡೆಲ್ಟಾ TC ಡಿವೈಡೆಡ್ ಬೈ ಡೆಲ್ಟಾ Q. ನೆಕ್ಸ್ಟು ಈ ಚಾಪ್ಟ್ರಲ್ಲಿ ಕೇಳುವಂತಹ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು. ಈ ಹಿಂದೆ ಕೊಟ್ಟಿರುವಂತಹ ಕ್ವಶನ್ಸೇ ಇದೆ, ಬಟ್ 3 ಕ್ವಶನ್ಸು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಆ ಆ್ಯಡ್ ಆಗಿರುವಂತಹ ಎಕ್ಸ್ಟ್ರಾ 3 ಕ್ವಶನ್ಸಿಗೆ ನಾನಿಲ್ಲಿ ಆನ್ಸರ್ನ ಇಲ್ಲೇ ಬರೆದಿದ್ದೀನಿ. ಅದು ಬಿಟ್ಟರೆ ರಿಮೈನಿಂಗ್ ಎಲ್ಲ ಏನಿದೆ ಕ್ವಶನ್ಸು ಅದು ಸೇಮ್ ಇರುತ್ತೆ. ಹಾಗಂತ ಎಲ್ಲ ಕ್ವಶನ್ಸನ್ನ ನೋಡ್ಕೊಳ್ಬೇಕಾ ಅಂತ ಹೇಳಿದ್ರೆ ಇಲ್ಲಿರುವಂತಹ 6 ಕ್ವಶನ್ಸನ್ನ ನೋಡ್ಕೊಳ್ಳಿ ಸಾಕು 1 ಮಾರ್ಕಿಗೆ. ಓಕೆ, ಫಸ್ಟ್ ನಂಬರ್ 1 ಕ್ವಶನ್ 1 ಮಾರ್ಕಿಂದು. ವಾಟ್ ಯು ಮೀನ್ ಬೈ ಟೋಟಲ್ ಪ್ರಾಡಕ್ಟ್ ಅಂತ ಕೇಳಿದ್ದಾರೆ. ಸೊ ಟೋಟಲ್ ಪ್ರಾಡಕ್ಟಿನ ಮೀನಿಂಗ್ನ ಬರಿಬೇಕು. ಟೋಟಲ್ ಪ್ರಾಡಕ್ಟ್ ರೆಫರ್ಸ್ ಟು ದ total volume of goods and services produced by a firm during a specified period of time ಅಂತ ಬರೀರಿ. ನೆಕ್ಸ್ಟ್ ಒನ್, ಸೆಕೆಂಡ್ ಕ್ವಶನ್. ಸ್ಟೇಟ್ ದ ಲಾ ದಟ್ ಎಕ್ಸ್ಪ್ಲೈನ್ಸ್ ದ ಶಾರ್ಟ್ ರನ್ ಪ್ರೊಡಕ್ಷನ್ ಅನಾಲಿಸಿಸ್ ಅಂತ ಕೇಳಿದ್ದಾರೆ. ಶಾರ್ಟ್ ರನ್ ಪ್ರೊಡಕ್ಷನ್ ಅನಾಲಿಸಿಸ್ನ ಸ್ಟೇಟ್ ಮಾಡುವಂತಹ ಲಾ ಅಥವಾ ಎಕ್ಸ್ಪ್ಲೈನ್ ಮಾಡುವಂತಹ ಲಾ ಯಾವುದು ಅಂತ ಹೇಳಿದ್ರೆ ದ ಲಾ ಆಫ್ ವೇರಿಯೇಬಲ್ ಪ್ರಪೋರ್ಷನ್ಸ್. ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಬರ್ಕೊಳ್ಳಿ. ದ ಲಾ ಆಫ್ ವೇರಿಯೇಬಲ್ ಪ್ರಪೋರ್ಷನ್ಸ್. ನೆಕ್ಸ್ಟ್ ಥರ್ಡ್ ಕ್ವಶನ್. ನೇಮ್ ದ ರಿಟರ್ನ್ಸ್ ಟು ಸ್ಕೇಲ್ ವೆನ್ ದ ಔಟ್ಪುಟ್ ಇನ್ಕ್ರೀಸಸ್ ಬೈ ಮೋರ್ ದ್ಯಾನ್. ಔಟ್ಪುಟ್ ಇನ್ಕ್ರೀಸ್ ಆಗಿದೆ, ಇನ್ಕ್ರೀಸ್ ಮೋರ್ ದ್ಯಾನ್ 10% ಫಾರ್ ಎ 10% ಇನ್ಕ್ರೀಸ್ ಇನ್ ದ ಔಟ್ಪುಟ್. ಓಕೆನಾ. ಹಾಗಾದರೆ ಇದು ಯಾವ ಟೈಪ್ ಆಫ್ ಸ್ಕೇಲ್ ಅಂತ ಕೇಳಿದ್ದಾರೆ. ಇನ್ಕ್ರೀಸ್ ಅಂತ ಅಲ್ಲೇ ಗೊತ್ತಾಗ್ತದೆ ನಿಮಗೆ. ಇದಕ್ಕೆ ಆನ್ಸರು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್, ಕಾನ್ಸ್ಟ್ಯಾಂಟ್ 3 ಟೈಪ್ಸ್ ಆಫ್ ಸ್ಕೇಲ್ ನಾವು ಓದಿರ್ತೀವಲ್ಲ, ಇದರಲ್ಲಿ ಆನ್ಸರು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಬಿಡ್ಸಿನೇ ಬರಿಬೇಕು, IRS ಅಂತ ಬರಿಬೇಡಿ. ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತಾನೆ ಬರೀರಿ. ನೆಕ್ಸ್ಟ್ ಒನ್, ರೈಟ್ ದ ಮೀನಿಂಗ್ ಆಫ್ ಕಾಸ್ಟ್ ಫಂಕ್ಷನ್ ಆಫ್ ದ ಫಾರ್ಮ್ ಅಂತ ಕೇಳಿದ್ದಾರೆ 1 ಮಾರ್ಕಿಗೆ. ರೈಟ್ ದ meaning of cost function of the firm. The cost function of a firm refers to the least cost of producing each level of output at given prices of factors of production and technology. Next one markina question. What is total fixed cost? What is total fixed cost? The cost which do not change with the change in level of output. The cost which do not change with the change in level of output is called total fixed cost.
ಲಾಸ್ಟ್ ಒನ್, ನಿಮಗೆ ಈ ಹಿಂದಿನ ಕ್ವಶನ್ಸ್ಗಳನ್ನ ಕೊಡುವಾಗ ಆವ್ರೇಜ್ ಕಾಸ್ಟ್ ಅಂತ ಹೇಳಿದ್ರೆ ಏನು ಮೀನಿಂಗ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಇವಾಗ ರಿವೈಸ್ಡ್ ಏನಿದೆ ಇದರಲ್ಲಿ ಫಾರ್ಮುಲಾನ ಕೇಳಿದ್ದಾರೆ. ರೈಟ್ ದ ಫಾರ್ಮುಲಾ ಆಫ್ ಆವ್ರೇಜ್ ವೇರಿಯೇಬಲ್ ಕಾಸ್ಟ್ ಅಂತ ಕೇಳಿದ್ದಾರೆ. ಸೊ ಆವ್ರೇಜ್ ವೇರಿಯೇಬಲ್ ಕಾಸ್ಟಿನ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಟೋಟಲ್ ವೇರಿಯೇಬಲ್ ಕಾಸ್ಟ್ TVC ಡಿವೈಡೆಡ್ ಬೈ ಕ್ವಾಂಟಿಟಿ. TVCಯನ್ನು ಕ್ವಾಂಟಿಟಿಯಿಂದ TVCಯನ್ನು ಡಿವೈಡ್ ಮಾಡಿದ್ದೆ ಆದರೆ ಸೊ ನಾವು ವಿ ಗೆಟ್ AVC. ಓಕೆನಾ. ಸೊ ಇದಿಷ್ಟು ಕೂಡ 1 ಮಾರ್ಕಿನ ಕ್ವಶನ್ಸು. ನೆಕ್ಸ್ಟು ಈ ಚಾಪ್ಟ್ರಲ್ಲಿ 2 ಮಾರ್ಕ್ಸಿನ 5 ವೆರಿ ಮೋಸ್ಟ್ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಇದೆ. 2 ಮಾರ್ಕ್ಸಿಂದು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅದರಲ್ಲೂ ಕೂಡ ಈ ಟೈಪ್ಸ್ಗಳೆಲ್ಲ ಕೇಳಿರ್ತಾರಲ್ಲ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಏನೇನು ಕ್ವಶನ್ಸ್ ಇದೆ ಅದಕ್ಕೆ ಆನ್ಸರ್ಸ್ ಏನು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಕಾನ್ಸೆಪ್ಟ್. ಫಸ್ಟು ಶಾರ್ಟ್ ಪೀರಿಯಡ್ ಕಾನ್ಸೆಪ್ಟ್ ಏನಿದೆ, ಶಾರ್ಟ್ ರನ್ ಕಾನ್ಸೆಪ್ಟು, ಅದಕ್ಕೆ ಮೀನಿಂಗ್ನ ಬರ್ಕೊಳ್ಳಿ. ಶಾರ್ಟ್ ಪೀರಿಯಡ್ ರೆಫರ್ಸ್ ಟು ಎ ಪೀರಿಯಡ್ ವೇರ್ ಇನ್ ಚೇಂಜಸ್ ಇನ್ ಪ್ರೊಡಕ್ಷನ್ ಕ್ಯಾನ್ ಬಿ ಮೇಡ್ ಇನ್ ವೇರಿಯೇಬಲ್ ಫ್ಯಾಕ್ಟರ್ಸ್ ಲೈಕ್ ರಾ ಮೆಟೀರಿಯಲ್ಸ್, ಅನ್ಸ್ಕಿಲ್ಡ್ ಲೇಬರ್. ಅದಕ್ಕೆ ಆಪೋಸಿಟು ಲಾಂಗ್ ರನ್ ಆಗಿರುತ್ತೆ. ಲಾಂಗ್ ಪೀರಿಯಡ್ ರೆಫರ್ಸ್ ಟು ಎ ಪೀರಿಯಡ್ ವೇರ್ ಚೇಂಜಸ್ ಇನ್ ಪ್ರೊಡಕ್ಷನ್ ಕ್ಯಾನ್ ಬಿ ಮೇಡ್ ಇನ್ ಫಿಕ್ಸ್ಡ್ ಫ್ಯಾಕ್ಟರ್ಸ್ ಲೈಕ್ ಮಷೀನ್ಸ್, ಸ್ಕಿಲ್ಡ್ ಲೇಬರ್ ಎಟ್ಸೆಟ್ರಾ. 2 ಮಾರ್ಕ್ಸಿನ ಸೆಕೆಂಡ್ ಕ್ವಶನ್, ಸ್ಟೇಟ್ ದ ಟೈಪ್ಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕೊಟ್ಟಿದ್ದಾರೆ. ದೇರ್ ಆರ್ 3 ಟೈಪ್ಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ಸ್. ಅದರಲ್ಲಿ ಫಸ್ಟ್ ಒನ್, ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ IRS, ಕಾನ್ಸ್ಟ್ಯಾಂಟ್ ರಿಟರ್ನ್ಸ್ ಟು ಸ್ಕೇಲ್ CRS, ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ DRS. 3 ಬರಿಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನ್, ನೇಮ್ ಎನಿ 2 ಶಾರ್ಟ್ ರನ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ. ಯಾವುದಾದ್ರೂ 2 ಬರೆದ್ರೆ ಸಾಕು ಶಾರ್ಟ್ ರನ್ ಕಾಸ್ಟಲ್ಲಿ. ಫಸ್ಟ್ ಒನ್, ಟೋಟಲ್ ಫಿಕ್ಸ್ಡ್ ಕಾಸ್ಟ್ TFC, ಟೋಟಲ್ ವೇರಿಯೇಬಲ್ ಕಾಸ್ಟ್ TVC, ಟೋಟಲ್ ಕಾಸ್ಟ್ TC, ಮಾರ್ಜಿನಲ್ ಕಾಸ್ಟ್ MC, ಆವರೇಜ್ ಫಿಕ್ಸ್ಡ್ ಕಾಸ್ಟ್ AFC, ಆವರೇಜ್ ವೇರಿಯೇಬಲ್ ಕಾಸ್ಟ್ AVC, ಆವರೇಜ್ ಕಾಸ್ಟ್ AC. ಸೊ ಇದು ಪ್ರಾಬ್ಲಮ್ ರಿಲೇಟೆಡ್ ಕಾನ್ಸೆಪ್ಟಲ್ಲಿ ಬರೋದ್ರಿಂದ ನಿಮಗೆ ಲಾಂಗ್ ರನ್ನು ಶಾರ್ಟ್ ರನ್ನು ಕಾಸ್ಟ್ ಯಾವುದು ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ 2 ಮಾರ್ಕ್ಸಿನ ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಲಾಂಗ್ ರನ್ ಕಾಸ್ಟ್? ದೇರ್ ಆರ್ 3 ಟೈಪ್ಸ್ ಇನ್ ಲಾಂಗ್ ರನ್ ಕಾಸ್ಟ್. ಲಾಂಗ್ ರನ್ ಟೋಟಲ್ ಕಾಸ್ಟ್ LRTC, ಲಾಂಗ್ ರನ್ ಆವರೇಜ್ ಕಾಸ್ಟ್ LRAC, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ LRMC. ಸೊ ಇದಿಷ್ಟು ಕೂಡ ಟೈಪ್ಸು, ಇದು ಇಂಪಾರ್ಟೆಂಟು. ನೆಕ್ಸ್ಟು ನಿಮಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 2 ಮಾರ್ಕ್ಸಿಗೆ ಇಲ್ಲಿ ಏನಿದೆಯಲ್ಲ ಒಂದು ಕ್ವಶನ್ನು ಇಂಪಾರ್ಟೆಂಟು, ಲಾಂಗ್ ರನ್ ಕಾಸ್ಟಿನ ಟೈಪ್ಸ್ ಯಾವುದು ಕೇಳಿದ್ದಾರೆ. ನೆಕ್ಸ್ಟು ಈ ಸೆಕೆಂಡ್ ಪಾಯಿಂಟ್ ಮೇಲೆ ಕ್ವಶನ್ನ ಕೇಳಿದ್ದಾರೆ. ಲಾಂಗ್ ರನ್ ಆವರೇಜ್ ಕಾಸ್ಟ್ LRAC ಅಂತ ಹೇಳಿದ್ರೆ ಏನು, ನೆಕ್ಸ್ಟು ಅದರ ಫಾರ್ಮುಲಾವನ್ನು ಬರೀರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ವಾಟ್ ಈಸ್ ಲಾಂಗ್ ರನ್ ಆವರೇಜ್ ಕಾಸ್ಟ್, ರೈಟ್ ಇಟ್ಸ್ ಫಾರ್ಮುಲಾ. LRAC, long run average cost, is the cost per unit of output in the long run. LRAC is equal to formula total cost divided by Q. Here total cost means TC means total cost, Q means quantity of output. Okay. Next 4 marks in important questions. Problem ಜೊತೆಗೆ ಥಿಯರಿ ಟಾಪಿಕ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪ್ಲೈನ್ ದ ಐಸೋಕ್ಯಾಂಟ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್ ಕೇಳಿದ್ದಾರೆ. ನೆಕ್ಸ್ಟು ಎಕ್ಸ್ಪ್ಲೈನ್ ಟೋಟಲ್ ಪ್ರಾಡಕ್ಟ್, ಆವರೇಜ್ ಪ್ರಾಡಕ್ಟ್ ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್ ಆ್ಯಂಡ್ ಇಟ್ಸ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ನೆಕ್ಸ್ಟು ಥರ್ಡ್, ಇದು ಕ್ವಶನ್ ನಿಮಗೆ ಎಲ್ ಕೊಟ್ಟಿದ್ದಾರೆ, TPL ಕೊಟ್ಟಿದ್ದಾರೆ. ನೀವು APL MPLನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟು ರೈಟ್ ಅಬೌಟ್ ರಿಟರ್ನ್ಸ್ ಟು ಸ್ಕೇಲ್ ಹೇಳಿದ್ದಾರೆ. 3 ಟೈಪ್ಸ್ ಆಫ್ ರಿಟರ್ನ್ಸ್ ಏನಿದೆ ಅದ್ರ ಬಗ್ಗೆ ಬರೀಬೇಕು. ನೆಕ್ಸ್ಟು TVC TFCಯನ್ನು ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ಅವ್ರು ಹೇಳಿದ್ದಾರೆ AFC ಮತ್ತು AVCಯನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಚಿಕ್ಕದಾಗಿ ಕೇಳಿದ್ದಾರೆ, 4 ಮಾರ್ಕ್ಸಿಗೆ, ಜಾಸ್ತಿ ಕಾನ್ಸೆಪ್ಟ್ ಕೇಳಲಿಲ್ಲ. ಇದು ಕೂಡ ಪ್ರಾಬ್ಲಮ್ಮೇ ಆಗಿರುತ್ತೆ. ನೆಕ್ಸ್ಟ್ ಕೇಳಿರುವಂಥದ್ದು ಅಗೇನ್ ಇನ್ನೊಂದು ಡಯಾಗ್ರಾಮ್ನ ಡೇಟಾನ ಯೂಸ್ ಮಾಡಿಕೊಂಡು ಒಂದು ಡಯಾಗ್ರಾಮ್ನ ಹಾಕಿ ಅಂತ ಕೇಳಿದ್ದಾರೆ. ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿಕೊಂಡು ಡಯಾಗ್ರಾಮ್ನ ಹಾಕಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋದನ್ನೆಲ್ಲ ಪ್ರಾಬ್ಲಮ್ ರಿಲೇಟೆಡ್ ಹೇಳ್ಕೊಡ್ತೀನಿ ಹೇಳಿ ಅಲ್ಲಿ ಹೇಳ್ತೀನಿ. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಶೇಪ್ಸ್ ಆಫ್ ವೇರಿಯಸ್ ಲಾಂಗ್ ರನ್ ಕಾಸ್ಟ್ ಕರ್ವ್ಸ್ ಕೇಳಿದ್ದಾರೆ. ಇದು ಥಿಯರಿ ಕ್ವಶನ್ ಆಗಿರುತ್ತೆ. ಈ ಒಂದು ಚಾಪ್ಟ್ರಲ್ಲಿ ಪ್ರಾಬ್ಲಮ್ಮು ತುಂಬ ಇಂಪಾರ್ಟೆಂಟು, ಹಾಗಂತ ಥಿಯರಿಯನ್ನು ನೆಗ್ಲೆಕ್ಟ್ ಮಾಡಬೇಡಿ. ನೆಕ್ಸ್ಟು 6 ಮಾರ್ಕ್ಸಿಗೆ ಕೇಳಿರುವಂಥ ಕ್ವಶನ್ಸು ಇಷ್ಟಿದೆ. ಇದರಲ್ಲಿ ನಿಮಗೆ 6 ಮಾರ್ಕ್ಸಿಗೆ 2 ಇಂಪಾರ್ಟೆಂಟ್ ಪ್ರಾಬ್ಲಮ್ನ ರೈಸ್ ಮಾಡಿದ್ದಾರೆ. ಕ್ವಶನ್ ನಂಬರ್ 3 ಮತ್ತು ಕ್ವಶನ್ ನಂಬರ್ 6ಅಲ್ಲಿ. ಇಲ್ಲಿ ಅವರು ಲೇಬರು ಆವರೇಜ್ ಪ್ರಾಡಕ್ಟು AP ಕೊಟ್ಟಿದ್ದಾರೆ. ನೀವು MPTPನ ಕಂಡುಹಿಡಿಬೇಕಾಗತ್ತೆ. ನೆಕ್ಸ್ಟು ಅದೇ ರೀತಿಯಾಗಿ TFC ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಏನೇನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, TVC, TC, AVC, SCSCನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಅದ್ರ ಜೊತೆಗೆ ಲಾಸ್ಟ್ ಕಾನ್ಸೆಪ್ಟು ಈ ಚಾಪ್ಟ್ರಲ್ಲಿ ಕೇಳುವಂಥದ್ದು,
ಮಿಸ್ಸಿಂಗ್ ಪ್ರಾಡಕ್ಟ್ ಕೇಳಿದ್ದಾರೆ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಿಗೆ ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟೇ. ಲಾಸ್ಟ್ ಇಯರಿಂದನೂ ಕೂಡ ಪ್ರಾಕ್ಟೀಸ್ ಮಾಡ್ಕೊ ಬಂದವರು ಇದ್ದೇ ಇರ್ತಾರೆ. ಸೇಮ್ ಕಾನ್ಸೆಪ್ಟು. ಸೊ ಮಿಸ್ಸಿಂಗ್ ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಬೇಕು. ಅವ್ರು ಕೊಟ್ಟಿರುವಂತಹ TP MP AP ಕಾಲಮಲ್ಲಿ ಒಂದಿಷ್ಟು ನಂಬರ್ಸ್ನ ಕೊಟ್ಟಿರ್ತಾರೆ. ಮಿಸ್ ಏನಾಗಿದೆ ಅದನ್ನು ನಾವು ಏನು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಬೇಕು. ಈಸಿಯಾಗಿ ಹೇಳ್ಕೊಟ್ಟಿರುವಂತಹ ವೀಡಿಯೋಸ್ಗಳು ಸಾಕಷ್ಟು ಸಿಗುತ್ತೆ. ಬಟ್ ಒನ್ಸ್ ಅಗೇನ್ ಈ ವರ್ಷದ ಮಕ್ಕಳಿಗೆ ಮತ್ತೆ ಹೇಳ್ಕೊಡ್ತೀನಿ, ಓಕೆನಾ. ಸೊ ಇದಿಷ್ಟು ಕೂಡ ಚಾಪ್ಟರ್ ನಂಬರ್ 3 ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟಿಗೆ ಸಂಬಂಧಪಟ್ಟಾಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೊ ಈ ಚಾಪ್ಟ್ರಲ್ಲಿ ಬಂದಿರುವಂತಹ 6 ಪ್ರಾಬ್ಲಮ್ಸಿಗೆ ಎಕ್ಸ್ಪ್ಲನೇಷನ್ ಕೊಟ್ಟು ವಿಡಿಯೋ ಅಪ್ಲೋಡ್ ಆಗಿದ್ದ ತಕ್ಷಣ ನೆಕ್ಸ್ಟ್ ವಿಡಿಯೋದಲ್ಲಿ ಚಾಪ್ಟರ್ ನಂಬರ್ 4 ದ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಇದೆ. ಈ ಚಾಪ್ಟ್ರಲ್ಲಿ ಏನೇನು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಯಾವ ರೀತಿ ಬಂದಿದೆ, ನ್ಯೂಲಿ ಯಾವ್ದಾದ್ರು ಕ್ವಶನ್ಸ್ ಆ್ಯಡ್ ಆಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ, ಓಕೆನಾ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.